ನಮಸ್ಕಾರ ಗೆಳೆಯರೇ, ನಿಮ್ಗೆಲ್ರಿಗೂ ಕೂಡ ನಮ್ಮ NR ಅಕಾಡೆಮಿ ವತಿಯಿಂದ ಆಧಾರದ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಗೆಳೆಯರೇ, ಇವತ್ತು ಒಂದು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತ ಒಂದು ಹೊಸ ಅಪ್ಡೇಟ್ ಒಂದು ಸಿಕ್ಕಿದೆ. ಅದನ್ನ ನಿಮ್ಮ ಮುಂದೆ ನಾನು ಹಂಚ್ಕೊಳ್ತಾ ಇದ್ದೀನಿ. ಮಧು ಬಂಗಾರಪ್ಪನವರು ಒಂದು ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ಪ್ರೆಸ್ ಮೀಟ್ ಮಾಡುವಾಗ ಈ ರೀತಿಯಾದಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಶಿಕ್ಷಕರಿಗೆ ಗುಡ್ ನ್ಯೂಸ್, ಕರ್ನಾಟಕಾದ್ಯಂತ 26,000 ಶಿಕ್ಷಕರ ನೇಮಕ ಸರ್ಕಾರ ನಿರ್ಧಾರ. ಈ ಒಂದು ನ್ಯೂಸ್ ಅಂತಕ್ಕಂಥದ್ದು 20 ಅಕ್ಟೋಬರ್ 2025 ಅಂದ್ರೆ ಈ ದಿನ ಸಿಕ್ಕಿರ್ತಕ್ಕಂಥ ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿದೆ. ಇದನ್ನು ಬೇಕಾದ್ರೆ ನೀವು ನೋಡ್ಬೋದು, ಡೇಟ್ ಅನ್ನು ಸ್ವಲ್ಪ ಗಮನಿಸಬಹುದು. TV9 ಕನ್ನಡ ಇದರಲ್ಲಿ ಮಾಹಿತಿ ಲಭ್ಯ ಆಗಿದೆ. ಇದನ್ನು ನಾವು ನೋಡುವಂತಹ ಇನ್ಫಾರ್ಮೇಶನ್ ಗೊತ್ತಾಗ್ತಾ ಇದೆ ನಿಮಗೆ. ಅಂದ್ರೆ ಶಿಕ್ಷಕರ ಒಂದು ಪ್ರೆಸ್ ಮೀಟ್ ನಲ್ಲಿ ಈ ಒಂದು ವಿಷಯ ಅನ್ನೋದು ಬೆಳಗ್ಗೆ ಬಂದಿದ್ದು, ಇದು TV9 ಕನ್ನಡದಲ್ಲಿ ಬಿತ್ತರಿಸಲಾಗಿದೆ. ಅದೇ ರೀತಿ ನೋಡಿ, ಇಲ್ಲಿ ಶಿವಮೊಗ್ಗ ಅಕ್ಟೋಬರ್ 20 ಸರ್ಕಾರಿ ಶಾಲೆಗಳಿಗೆ ಸೇರಬೇಕೆಂದು ಕಾದು ಕುಳಿತಿರುವಂತಹ ಶಿಕ್ಷಕರಿಗೆ ಸರ್ಕಾರದಿಂದ ಗುಡ್ ನ್ಯೂಸ್ ಸಿಹಿ ಬಂದಿದೆ. ಕರ್ನಾಟಕದಾದ್ಯಂತ 26,000 ಶಿಕ್ಷಕರ ನೇಮಕಾತಿಗೆ ಸರ್ಕಾರ ನಿರ್ಧರಿಸಿದೆ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ಮಾಹಿತಿ ನೀಡಿದ್ದಾರೆ. ಫ್ರೆಂಡ್ಸ್, ಇಲ್ಲಿ 26,000 ಎನ್ನಕ್ಕಿಂತಲೂ ಕೂಡ ಇಲ್ಲಿ ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಶನ್ ಏನಪ್ಪಾ ಅಂದ್ರೆ, ಅಕ್ಟೋಬರ್ 23ರಿಂದ ಹಿಡಿದು ನವೆಂಬರ್ 9ರವರೆಗೆ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಟೆಟ್ಗೆ ಅರ್ಜಿ ಕೊಟ್ಟಿರ್ತಕ್ಕಂಥದ್ದು ಇದು ಪೇಪರ್ನಲ್ಲಿ ಬಂದಿರತಕ್ಕಂಥ ಮಾಹಿತಿ. ಅದಾದ್ರೆ ಡಿಸೆಂಬರ್ 7ರಂದು ಟೆಟ್ ಪರೀಕ್ಷೆ ನಡೆಸಲು ನಿರ್ಧಾರ ಮಾಡಿದ್ದೀವಿ. ಅದಾದ ಮೇಲೆ ಈ ಒಂದು ಶಿಕ್ಷಕರ ನೇಮಕಾತಿ ಅಂತ ಆಗ್ತಾ ಹೋಗುತ್ತೆ. ಬಟ್ 26,000 ಅಂತಕ್ಕಂಥದ್ದು ನಾವು ನಂಬುವಂತದ್ದಾಗಲ್ಲ. ಅಟ್ಲೀಸ್ಟ್ ಒಂದು 13ರಿಂದ 15,000 ಶಾಲಾ ಶಿಕ್ಷಕರನ್ನು ನೇಮಕ ಮಾಡುವಂತಹ ಸಂಭವ ಇದೆ. ಆದ್ದರಿಂದನೇ ಇದನ್ನ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಯಾಕಂದ್ರೆ ಮಧು ಬಂಗಾರಪ್ಪ ಅವರು ಮೊದಲಿಂದ ಕೂಡ 13,500 ಚಿಲ್ಲರೆ ಅಂತಕ್ಕಂಥದ್ದು ಹೋಲ್ಡ್ ಬಿಜೆಪಿ ಗೌರ್ಮೆಂಟ್ ಮಾಡಿರ್ತಕ್ಕಂಥ ರಿಕ್ರೂಟ್ಮೆಂಟ್ ನಾವು ಮಾಡಿದ್ದು ಅಂತ ತಿಳ್ಕೊಂಡ್ಬರ್ತಾರೆ. ಅದಕ್ಕೆ ಸಂಬಂಧಪಟ್ಟಿದ್ದಿಲ್ಲ. ನಮ್ಮ ಅನಿಸಿಕೆ ಪ್ರಕಾರ ಒಂದು 13,000 ಶಿಕ್ಷಕರ ನೇಮಕಾತಿ ಮಾಡಬಹುದು. ಏನೇ ಆಗಲಿ ಪ್ರಿಪೇರ್ ಆಗಿ ಅಂತ ಹೇಳ್ತಾ, ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಈ ಮಾಹಿತಿಯನ್ನು ಕ್ಲೋಸ್. ಹೆಚ್ಚಿನ ಮಾಹಿತಿಗಾಗಿ ಅದೇ ರೀತಿಯಲ್ಲಿ ಮುಂದಿನ ಯಾವುದೇ ಅಪ್ಡೇಟ್ಗಾಗಿ ನಮ್ಮ ಒಂದು ಚಾನೆಲ್ನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಭಾವಿಸ್ತಾ, ನಿಮ್ಗೆಲ್ಲರೂ ಕೂಡ ಒಂದು ಶುಭರಾತ್ರಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಬಾಯ್.